Let's go. ರುದ್ರ ರುದ್ರ ನಮ್ಮ ಮನೆಗೆ ಯಾರೋ ಅತಿಥಿಗಳು ಬಂದಿದ್ದಾರೆ ಅಂತ ನಾನು ತಿಳಿದಿದ್ದೆ. ಆದ್ರೆ ಬೆಂಗಳೂರಲ್ಲಿ ಬೆನ್ನು ಹತ್ತಿದ ಭೂತ ಮನೆಯವರೆಗೂ ಬಂದಿದೆ. ನಿಮ್ಮನ್ನು ಯಾರು ಕರೆದಿ ಈ ರೀತಿ ಬಂದಿದ್ದೀರಾ? ನಾಚಿಕೆ ಆಗೋದಿಲ್ಲವೇ ನಿಮ್ಮ ಜನ್ಮಕ್ಕೆ? ನೀನು ಇಲ್ಲಿಗೆ ಬಂದೆ ಮೊದಲು ಅದನ್ನು ಹೇಳು. ಅಂಬಿಕಾ, ಸಿಕ್ಕವ್ರ ಮನೆಗೆ ಬರೋಕೆ ನಾನೇನು ಲಜ್ಜೆ ಬಿಟ್ಟ ಪುರುಷ ನಾನಲ್ಲ. ನಾನು ಯಾರಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಯಾರಂತ ತಿಳ್ಕೊಳ್ದೆ ನೀ ದೊಡ್ಡ ತಪ್ಪು ಮಾಡಿದೀಯ. ಅಂದಂಗೆ ನೀನು ಧನರಾಜ್ ದಣಿಯ ಮನೆಯಲ್ಲಿ ದುಡಿಯುವ ರುದ್ರನ ಮಗಳು ತಾನೆ? ಹೌದು. ನೀನೇಕೆ ಇಲ್ಲಿಗೆ ಬಂದೆ ಮೊದಲು ಅದನ್ನು ಹೇಳು. ಬರಬೇಕಂತ ಬಯಸಿ ಬಂದವನು ನಾನಲ್ಲ ಅಂಬಿಕಾ. ಅಂದ್ರೆ ಆ ರೀತಿ ಪ್ರಸಂಗ ತಂದುಕೊಂಡವನು ನಿನ್ನ ತಂದೆ. ಅಂದ್ರೆ ಈ ಊರಿನ ಧನರಾಜ್ ದಣಿಯ ಏಕೈಕ ಸುಪುತ್ರ ಮಹಾಂತೇಶ್ ದಣಿ ನಾನೇ. ಏನು? ನೀನು ಧನರಾಜ್ ದಣಿ ಮಗನಾ? ಹೌದು. ಯಾಕೆ ಅಂಬಿಕಾ, ನಿಂತ ನೆಲವೇ ಅದುರಿ ಹೋಯ್ತೆ? ಮೈಯಲ್ಲಿ ಹರಿಯುವ ರಕ್ತ ಹೆಪ್ಪುಗಟ್ಟಿತೆ? ಅಥವಾ ಮಾತನಾಡುವ ನಿನ್ನ ನಾಲಿಗೆ ನಾಚಿಕೊಂಡಿತ್ತೆ? ಅದೆಲ್ಲ ಹೋಗ್ಲಿ ಅಂಬಿಕಾ, ಹೇಳು, ನಾನು ನಿನ್ನ ಪ್ರೀತಿಯನ್ನು ಬಯಸಿದ್ದು ತಪ್ಪ? ನೀನನ್ನು ಕಂಡು ನನಗೆ ತುಂಬಾ ದುಃಖವಾಗ್ತಾ ಇದೆ. ಯಾಕೆ? ಯಾಕೆ ಅಂದ್ರೆ 10 ಜನರಿಗೆ ಬುದ್ಧಿ ಹೇಳುವ ಶಿವಶರಣರ ಮಠದಲ್ಲಿ ಗಿಳಿ ಹುಟ್ಟೋದು ಬಿಟ್ಟು ಎಂಚಲು ತಿನ್ನುವ ನಾಯಿ ಹುಟ್ಟಿದೆನಾ ಎಂದು. ನಾಲಿಗೆ ಬಿಗಿಡಿದು ಮಾತಾಡು. ನಾನು ಯಾರನ್ನೋದನ್ನ ತಿಳ್ಕೊಂಡು ಮಾತಾಡು ಅಂಬಿಕಾ. ನಿನ್ನಂತ 100 ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮನೆತನ ನನ್ನದು. ನಾನು ಮನಸ್ಸು ಮಾಡಿದ್ರೆ ನಿನ್ನಂತ 10 ಹೆಣ್ಣುಗಳನ್ನು ತಂದು ನಿಲ್ಲಿಸಬಲ್ಲೆ. ಸುಮ್ಮನೆ ನಾನು ಹೇಳಿದಾಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ, ನನ್ನ ಹಠವನ್ನು ಈಡೇರಿಸಿಕೊಳ್ಳೋ ಛಲ ನನಗೆ ಚೆನ್ನಾಗಿ ಗೊತ್ತು. ಯಾಕೆ? ನಾನು ಅಷ್ಟೊಂದು ರೂಪವಂತಿಯೇ? ಹೌದು ಅಂಬಿಕಾ, ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖಣ್ಣನಾಗಿ ಮಾಡಿಬಿಟ್ಟಿದೆ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಆಸೆ ನನ್ನ ಮನದಲ್ಲಿ ಕಾಡುತ್ತಿದೆ. ನಿನ್ನ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಮೆರೆಯಬೇಕೆಂಬ ಆಸೆ ನನ್ನ ಹೃದಯದಲ್ಲಿ ತಾಳ ಹಾಕ್ತಾ ಇದೆ. ಅಲ್ಲ, ನಾನು ಎಷ್ಟೇ ನನ್ನ ಮನಸ್ಸಿಗೆ ಹೇಳ್ತೀನಿ ಕಂಟ್ರೋಲ್ ಮಾಡ್ಕೋ ಅಂತ, ಆದ್ರೆ ಏನ್ ಮಾಡೋದು? ಎಷ್ಟು ಹೇಳಿದ್ರು ನನ್ನ ಮನಸ್ಸು ಕೇಳ್ತಾನೆ ಇಲ್ಲ. ಇಷ್ಟು ದಿನ ನೀನು ಆಕಾಶದಲ್ಲಿ ಹಾರಾಡುವ ಹಕ್ಕಿ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಈ ಹಕ್ಕಿಯ ಗೂಡು ನನ್ನ ಅರಮನೆ ಅಂಗಳದಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ದಕ್ಕಲಾರದ ಹಕ್ಕಿಯ ಗೂಡು ನನ್ನ ಅರಮನೆ ಅಂಗಳದಲ್ಲೇ ಇದೆ. ಅಂಬಿಕಾ, ಈಗ ನೀನು ನನ್ನ ಅರಮನೆ ಅಂಗಳದಲ್ಲಿ ನಿಂತ ಅರಗಿನಿ. ಸುಮ್ಮನೆ ಹಠ ಮಾಡದೆ ಬಯಸಿ ಬಂದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ನಾನು ಕುಕ್ಕಿ ತಿನ್ನಬೇಕಾಗುತ್ತದೆ. ಕಂಡವರಿಗೆ ಸೆರಗು ಹಾಸುವ ದಾಸಿಯ ಹಕ್ಕಿ ಅಲ್ಲ ಇದು. ಹೆತ್ತವರ ಆಶ್ರಯದಲ್ಲಿ ಬೆಳೆದ ಪ್ರೀತಿಯ ಹಕ್ಕಿ. ಹಾರುವ ಹಕ್ಕಿಯನ್ನು ಕಂಡು ಕುಕ್ಕಲು ಬಂದರೆ ನಾನು ಜೀವ ಸಹಿತವಾಗಿ ಬಿಡ್ತೀನಿ ಅಂತ ತಿಳಿದುಕೊಂಡಿದೆಯೇನೋ? ನನ್ನ ಕೈಯಲ್ಲಿ ಅಂತೆ ಕಾಣ್ತೀಯೋ ಕುಲಪಾತಕ? ನೀನು ಎಷ್ಟೇ ಉಪದೇಶ ಹೇಳಿದ್ರು ಅವು ಈ ಮಹಾಂತೇಶನ ಹೃದಯದಲ್ಲಿ ಭದ್ರವಾಗಿ ನಿಲ್ಲಲ್ಲ. ಸುಮ್ಮನೆ ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ. ಈ ಮಹಾಂತೇಶನಿಗೆ ಗೊತ್ತಿರುವುದು ಒಂದೇ, ಒಲಿದು ಬರಲಾರದ ಹೆಣ್ಣನ್ನು ಬೆನ್ನು ಹತ್ತುವುದೆಂದರೆ ಓಡುವ ಜಿಂಕೆಯನ್ನು ಬೆನ್ನಟ್ಟಿದಷ್ಟು ಸಂತೋಷ ಈ ಮಹಾಂತೇಶನಿಗೆ. ಇಷ್ಟವಿಲ್ಲದ ಹೆಣ್ಣನ್ನು ಪ್ರೀತಿಸುವುದೆಂದರೆ ಅಮೃತವನ್ನು ಕುಡಿದಷ್ಟು ಸಂತೋಷ ಈ ಮಹಾಂತೇಶನಿಗೆ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗುವುದೆಂದರೆ ಹಠ ಮಾಡುವ ಕುದುರೆಯನ್ನು ತಂದು ನನ್ನ ರಥಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದು ಸವಾರಿ ಮಾಡಿದಷ್ಟು ಸಂತೋಷ ಈ ಮಹಾಂತೇಶನಿಗೆ. ನೋಡಂಬಿಕಾ, ಮಾತಿಗೆ ಮಾತು ಬೆಳೆದಂತೆ ವೈರತ್ವ ಉಂಟಾಗುತ್ತದೆ. ವೈರತ್ವ ಉಂಟಾದರೆ ವಿರಸ ಉಂಟಾಗುತ್ತದೆ. ವಿರಸ ಉಂಟಾದರೆ ವಿನಾಶಕ್ಕೆ ನಾಂದಿ ಆಗುತ್ತದೆ. ಅದಕ್ಕೆ ಇದು ವಿನಾಶದ ಸಮಯವೂ ಅಲ್ಲ, ಇದು ನಾವಿಬ್ರು ಕೂಡಿ ಸರಸವಾಡುವ ಸಮಯ ಅಂತ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಹಾಂತೇಶ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀಯಾ? ಕೇಳು. ಮಾನವ ಹೊಟ್ಟೆ ಹಸಿದಾಗ ಏನ್ ತಿಂತಾನೆ?
ಏಯ್ ಇದೆಂತ ಪ್ರಶ್ನೆ? ನೀ ಕೇಳೋ ಪ್ರಶ್ನೆ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಕೇಳ್ತಾರಲ್ಲ ಆ ರೀತಿ ಒಂದು ಪ್ರಶ್ನೆ ಕೇಳಿ 4 ಆಪ್ಷನ್ ಕೊಡ್ತೀಯ ಅನ್ಕೊಂಡ್ರೆ ಮಾನವ ಹಸಿದಾಗ ಹೊಟ್ಟೆಗೆ ಏನು ತಿಂತಾನೆ ಅಂತ. ಹಸಿದಾಗ ಹೊಟ್ಟೆಗೆ ಅನ್ನ ತಿಂತಾರೆ. ಅನ್ನದ ಬದಲು ಸಗಣಿ ಯಾಕೆ ತಿನ್ನೋದಿಲ್ಲ? ದೇವರಿಗೆಂದು ಮೀಸಲಿಟ್ಟ ಎಡೆಯನ್ನು ತಿನ್ನಲು ಬಂದರೆ ನೀನು ಸಗಣಿ ತಿಂದಂತೆ ಅರ್ಥ ಅಲ್ಲವೇ? ಅಂಬಿಕಾ 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 ಅದೇನೋ ಅಂತಾರಲ್ಲ, ಸುಮ್ಮನೆ ಮಾತಾಡಿ ಮಾತಾಡಿ ಮನೆ ಕೆಡಿಸುವಂತೆ. ನಿನ್ನ ಜೊತೆ ಇಷ್ಟೆಲ್ಲ ಮಾತಾಡೋ ಬದಲಿ ನಾನೇ ಒಂದು ನಿರ್ಧಾರ ಮಾಡಿದ್ದೀನಿ. ಏನಂತ? ಏನಂದ್ರೆ ನೀನಾಗಲೇ ಬಯಸಿ ನನ್ನ ಜೊತೆ ಸರಸವಾಡಬೇಕು. ಇಲ್ಲ ಈ ನನ್ನ ಗುಂಡಿಗೆ ನೀನು ಬಲಿಯಾಗಬೇಕು. ನೋಡೋಣ ಇವತ್ತು ಯಾರ ಹಣೆ ಬರದಲ್ಲಿ ಏನು ದುರಂತ ಕಾದಿದೆಯೋ ನೋಡೋಣ. ಇವನು ಹೇಳಿದ ಹಾಗೆ ಕೇಳಿ ಇಲ್ಲಿಂದ ಇವನಿಗೆ ನಟನೆ ಮಾಡಿ ಕಳಿಸಿದ್ರಾಯ್ತು. ಆ ನಂತರ ಇವನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಮಾಂತೇಶ್, ನೀವು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ ಅಂತ ನಾನು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ. ನೀವು ನನ್ನ ಇಷ್ಟು ಪ್ರೀತಿ ಮಾಡ್ತೀರಾ ಅಂತ ಗೊತ್ತಾದ್ಮೇಲೆ ಹಿಂದೆ ಆ ಮದುವೆ ಕ್ಯಾನ್ಸಲ್ ಮಾಡಿ ನಿಮ್ಮೊಂದಿಗೆ ನಾನು ಕೂಡ್ತೀನಿ, ಆಯ್ತೇ? ನಿಜವಾಗ್ಲೂ? ನಿಜವಾಗ್ಲೂ. ಯಾಕೆ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವೇ? ಹಾಗಲ್ಲ, ಇಷ್ಟು ದಿನ ಹಠ ಮಾಡ್ತಿದ್ದೆ, ಅದಕ್ಕೆ ಈಗ ಒಮ್ಮಿಂದೊಮ್ಮೆಲೆ ಏನು ಅಂತ. ನಿಮ್ಮನ್ನು ಮೊದಲಿಂದ ನೋಡ್ತಾ ಇದ್ನಲ್ಲ, ನಿಮ್ಮ ಮೇಲೆ ಪ್ರೀತಿ ಇತ್ತು, ಆದರೆ ಹೇಳ್ಕೋದಿದ್ದಿಲ್ಲ. ಸರಿ, ಹಾಗಾದರೆ ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹೇಳಿ ನಿಲ್ಲಿಸಬಾರ್ದೆ? ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಚಳಿಯಲ್ಲಿ ರವಿಯ ರತಿಯಲ್ಲಿ ಮಿರ ಮಿರ ಮಿಂಚುವೆ ರತಿಯ ರೂಪವೇ ಮಿರ ಮಿರ ಮಿಂಚುವೆ ರತಿಯ ರೂಪವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಹೆಚ್ಚಾಗಿ ಹರಿವ ಹರಿವ ಈ ಹೊಳೆಯ ಕರಿವೆ ಕರಿವೆ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ನಿಮ್ಮೊಳಗೆ
ಗಳಿಗೆಯಲ್ಲಿ ಹೆಜ್ಜೆಯು ಲವ್ಯ ಜೀವನ ಇಂದು ರಸಮಯ ಗಳಿಗೆಯಲ್ಲಿ ಅನರ್ಘ್ಯರತ್ನವೇ 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 ನೆನೆಸಿಕೋ ನಿನ್ನ ಮನೆ ದೇವರನ್ನು. ಒಳ್ಳೆ ಮಾತಿಂದ ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲದಿದ್ರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಹೋಗುವುದು. ಯಾಕೆ ನಿಂತ ನೆಲವೇ ಬಿರುಕು ಬಿಟ್ಟಿದ್ದೆ, ಮಂಕಾಗಿ ನಿಂತು ಬಿಟ್ಟಿಯಲ್ಲ, ಮಾತಾಡೋ ಬೇಕು. ಅಂಬಿಕಾ ಪ್ಲೀಸ್ ಕ್ಷಮಿಸ್ಬಿಡು, ದಯವಿಟ್ಟು ನಾನು ಸೂಟ್ ಮಾಡಬೇಡ ಆಯ್ತಾ? ಏನು ಸರ್? ಅಂಬಿಕಾ 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 ಏಯ್ ಅಂಬಿಕಾ, ಚೇಳಿನ ವಿದ್ಯೆ ಕಲಿಯದೆ ಹಾವಿನ ಹುತ್ತಕ್ಕೆ ಕೈ ಹಾಕಬಾರ್ದು ಅಂತಾರೆ. ನೀನೇನೋ ಹಾವಿನ ವಿದ್ಯೆ ಕಲಿತೆ, ಆದರೆ ಚೇಳಿನ ವಿದ್ಯೆನೇ ಕಲೀಲಿಲ್ಲಲ್ಲ. ಹೋಗು, ಮುಂದಿನ ಜನ್ಮದಲ್ಲಿ ಚೇಳಿನ ವಿದ್ಯೆ ಕಲ್ಕೊಂಡು ಬಾ. ಅದಕ್ಕೆ ಹೇಳುದು ಹೆಣ್ಮಕ್ಳ ಬುದ್ಧಿ ಮಣಕಾಲು ಕೆಳಗೆ ಅಂತ. ಏಯ್ ನನಗೆ ಆಟ ಆಡಿಸ್ತೀಯಾ? ಅಂಬಿಕಾ, ಇಂದು ಈ ಮಹಾಂತೇಶನಿಂದ ಆಗುವುದು ನಿನ್ನ ಅಭಿಷೇಕ. ಅಂಬಿಕಾ ಅಂಬಿಕಾ ಅಂಬಿಕಾ, ಎಷ್ಟು ಹೇಳಿದೆ ಆದರೂ ಕೇಳಿಲ್ಲ. ಅದಕ್ಕೆ ಹೇಳೋದು, ಯಾರ ಹಣೆ ಬರದಲ್ಲಿ ಯಾರ ಹೆಸರು ಬರೆದಿದ್ಯೋ ಅಂತ. ಆಯ್ತು ಅಂಬಿಕಾ, ಆದರೂ ನಿನಗೆ ಕೊನೆಗೆ ಒಂದು ಅವಕಾಶ ಕೊಡ್ತೀನಿ. ನೀನು ಹೂ ಅಂದರೆ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೋಕ್ಕೆ ನಾನು ರೆಡಿ. ನಿನ್ನ ಕಾಲ್ಗೋಸ್ಕರ, ನಿನ್ನ ಫೋನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಅಂಬಿಕಾ. ಮೀಸಲಾಯಿತು ಅಡುಗೆ ಬಯಸಿದ ಆಸೆ, ವಿಧಿ ತಿರುವು ಮುರುವು ಮಾಡಿದೆ. ಯಾರ ಹೂ ಯಾರ ಮುಡಿಗೆ, ಇದುವೆ ವಿಧಿಯ ಲಿಖಿತವೋ, ಇದುವೆ ವಿಧಿಯ ಲಿಖಿತವೋ. ಸೃಷ್ಟಿಕರ್ತ ಏನೆಂದು ಸೃಷ್ಟಿಸಿದೆ ಈ ಭೂಮಿ ಮೇಲೆ ನನ್ನನ್ನು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ನನ್ನ ಅರಿವಿಂದನಿಗೆ ಈ ವಿಷಯ ಗೊತ್ತಾದ್ರೆ ಜೀವ ಸಹಿತ ಉಳಿಯಬಹುದೇ? ಇಲ್ಲ, ನಾನು ಅವರಿಗಾಗಿ ಮೀಸಲಿಟ್ಟ ಎಡೆ ಅಂತ ಅವನು ತಿಳಿದುಕೊಂಡಿದ್ದಾನೆ. ಇವತ್ತು ನನ್ನ ಜೀವನ ನಾಯಿ ಮುಟ್ಟಿದ ಮಡಕೆ ಆಯಿತು, ನಾಯಿ ಮುಟ್ಟಿದ ಮಡಕೆ ಆಯಿತು. ಅಂದ ಮೇಲೆ ಈ ನನ್ನ ಹೊಲಸು ಭಾವನವನ್ನು ಅವರಿಗೆ ತೋರಿಸ್ಬೇಕೇ? ಇಲ್ಲ ಇಲ್ಲ, ನಾನು ಸಾಯಲೇಬೇಕು, ನಾನು ಸಾಯಲೇಬೇಕು.
3 ದಿನದ ಸಂತೆಯನ್ನು ನಗು ನಗುತ್ತಾ ಮಾಡಬೇಕಂತ ಅದೆಷ್ಟೊಂದು ಆಸೆಗಳನ್ನು ಹೊತ್ತುಕೊಂಡಿದ್ದೆ. ನನ್ನ ಆಸೆಗಳೆಲ್ಲ ನಿರಾಸೆಗಳಾಗಿ ಹೋದವು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ನನ್ನ ತಂದೆಗೆ ವಿಷಯ ಗೊತ್ತಾದ್ರೆ ನನ್ನ ತಂದೆ ಜೀವ ಸಹಿತ ಉಳಿಯಬಹುದೇ? ನಾನೇ ಸರ್ವಸ್ವ ಅಂತ ತಿಳಿದುಕೊಂಡ ನನ್ನ ಅರವಿಂದನಿಗೆ ಮುಖ ತೋರಿಸ್ಬೇಕೆ? ನನ್ನ ಜೀವನವನ್ನೇ ಹಾಳು ಮಾಡಿದ ಆ ಪಾಪಿಗೆ ಈ ವಿಷಯ ನನ್ನ ತಂದೆಗೆ ನಾನು ತಿಳಿಸಲೇಬೇಕು. ನಾನು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು. ನಾನು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು. ಗೊತ್ತಾಗ್ಬಾರ್ದು. ನನ್ನ ಅರವಿಂದ ನನ್ನ ನಾಳೆ ಮದುವೆ ಅಂತ ಅದೆಷ್ಟು ಆಸೆ ಇಟ್ಕೊಂಡಿದ್ದ. ಅಯ್ಯೋ ಅಮ್ಮ, ಅಯ್ಯೋ. ಅಂಬಿಕಾ, ಅಂಬಿಕಾ, ಬಾರಮ್ಮ ಹೊರಗಡೆ. ಇವತ್ತು ನಿನ್ನ ಮದುವೆ ಇದೆ ಅಂತ ಗೊತ್ತಿಲ್ವಾ ನಿನಗೆ? ಅಲ್ಲಮ್ಮ, ಎಲ್ಲರೂ ನಿನ್ನ ಗೆಳತಿಯರು ಬಂದು ದೇವಸ್ಥಾನದಲ್ಲಿ ದಾರಿ ಕಾಯ್ತಾ ಇದ್ದಾರೆ. ಬಾರಮ್ಮ ಹೊರಗಡೆ. ಅಂಬಿಕಾ, ಯಾಕೆ ಈ ರೀತಿ ಮಾಡಿಕೊಂಡೆ ಬಿಟ್ಟೆ? ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದ್ರೂ ಏನ್ ಬಂದಿತ್ತಮ್ಮ? ಹೇಳಮ್ಮ, ಯಾಕೆ ರೀತಿ ಆತ್ಮಹತ್ಯೆ ಮಾಡಿಕೊಂಡೆ? ಅಂಬಿಕಾ, ಅಂಬಿಕಾ, ಯಾಕಮ್ಮ ನಿಮ್ಮ ಮಾವನೊಂದಿಗೆ ಮದುವೆ ಮಾಡಿಕೊಳ್ಳಲು ನಿನ್ನ ಮನಸ್ಸು ಒಪ್ಪಲಿಲ್ಲಮ್ಮ? ಹೇಳಮ್ಮ, ಹೇಳ. ಇಲ್ಲ, ಇಲ್ಲಿ ತಂದೆಯಿಂದ ಏನಾದರೂ ತಪ್ಪಾಗಿದ್ದೇನಮ್ಮ? ಹೇಳಮ್ಮ, ಹೇಳ. ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮುದ್ದು ಮಗಳ ಅಂಬಿಕಾ ತಿಳಿಸುವುದೇನಂದ್ರೆ, ಹೆತ್ತ ತಾಯಿ ತೀರ್ಕೊಂಡು ಹೋದ್ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿದ್ರಿ ಅಪ್ಪ. ನನಗೆ ವಿದ್ಯಾಭ್ಯಾಸ ಕಲಿಸಿದ್ರಿ. ನನ್ನ ಒಪ್ಪಿಗೆಯಂತೆ ನನ್ನ ಪ್ರಿಯತಮನೊಂದಿಗೆ ಮದುವೆ ಮಾಡಲು ಮುಂದಾದ್ರಿ ಅಪ್ಪ. ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯಲಾರೆ. ಆದರೆ ಮದುವೆಯ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರದ ಒಂದು ಘಟನೆ ನಡೆದು ಹೋಯಿತು ಅಪ್ಪ. ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ. ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶ ಅನಿಸ್ಕೊಂಡಿರುವ ಧನರಾಜ ದಣಿಯ ಮಗ ಮಹಾಂತೇಶ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ
ಶೀಲವೆಂಬ ಹಾಲಿನಲ್ಲಿ ಕಾಮವೆಂಬ ಹುಳಿಯನ್ನು ಹಿಂಡಿದ ಅಪರಾಧ. ಅದಕ್ಕೆ ಈ ಅಪವಿತ್ರವಾದ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪವೆಂದು ತಿಳಿದು ಇಂದು ಬೆಳಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಅಪ್ಪ. ಇದು ತಪ್ಪು ಅಂತ ಭಾವಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಪ್ಪ. ಇಂತಿ ನಿಮ್ಮ ಮಗಳು ಅಂಬಿಕಾ. ಮದುವೆ ಮಾಡಿಕೊಂಡು ನನ್ನ ಮಗಳು ಗಂಡನ ಮನೆಗೆ ಸೇರಬೇಕಾದ ನನ್ನ ಮಗಳನ್ನು ಮಸಣದ ದಾರಿಗೆ ಸೇರುವಂತೆ ಮಾಡಿದರಲ್ಲಿ ಎಲ್ಲೇ ಇದ್ರು ಸರಿ, ನಿನ್ನ ಸಾವು ನನ್ನ ಕೈಯಲ್ಲಿ. ರುದ್ರ, ಏನು ಇದು ನಿನ್ನ ಆವೇಶ? ಎಲ್ಲಿಗೆ ಹೋಗ್ತಾ ಇದೀಯಾ? ನಿಲ್ಲು ತನ್ರಾಜ್, ಇನ್ನೊಂದು ಹೆಜ್ಜೆ ಮುಂದೆ ಬರಬೇಡ. ಒಂದು ಹೆಜ್ಜೆ ಮುಂದೆ ಬಂದ್ರೆ ನಾನು ಆಣೆ ಆಗಿದೆ ನಿನಗೆ. ಏಯ್, ಏನಾಗಿದೆಯೋ ನಿನಗೆ? ಮದುವೆಗೆ ಅಂತ ಮನೆಗೆ ಬಂದ ಅತಿಥಿಗಳಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀಯಾ? ಏನಾಗಿದೆ ನಿನಗೆ? ಹೊತ್ತು ಹಿಡಿದಿದೆ, ಹೊತ್ತು ಹಿಡಿದಿದೆ, ಹೊಚ್ಚು ಹಿಡಿದಿದೆ. ಎಚ್ಚರ ಹೇಳುವವರ ಮನೆಯಲ್ಲಿ ಕಿಚ್ಚು ತಾಳಲಾರದೆ ದುಡ್ದಿನಲ್ಲ, ಅದಕ್ಕೆ ಹೊತ್ತು ಹಿಡಿದಿದೆ. ನಮ್ಮನ್ನು ಕಂಡ್ರೆ ಗೌರವದಿಂದ ಮಾತಾಡ್ತಿದ್ದ ನೀನು ಎಂದು ಅವರಿಗೆ ಏಕವಚನದಲ್ಲಿ ಕರೆದಿಯಲ್ಲ, ಯಾಕೇನಾಯ್ತು? ಇವತ್ತು ನಿನ್ನ ಮಗಳ ಮದುವೆ ಅಲ್ವಾ? ಮದುವೆ ಮದುವೆ ಎಂಬ 3 ಅಕ್ಷರ ಮುಗಿದು ನನ್ನ ಮಗಳು ಮನೆಯಲ್ಲಿ ಬೆಳಗಿದ್ದಾಳೆ. ನಿನ್ನ ಮಗಳು ಅಂದ್ರೆ ನೀನ್ ಹೇಳುವ ಮಾತು ಏನಾಗಿದೆ? ನಿನ್ನ ಮಗಳಿಗೆ ಮದುಮಗ ಆಗಬೇಕಾದ ನನ್ನ ಮಗಳು, ನಿನ್ನ ಮಗಳು ಏನಾಗಿದೆ? ನಿನ್ನ ಮಗಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ರುದ್ರ, ಏನ್ ಹೇಳ್ತಾ ಇದ್ದೀಯೋ? ನೀನು ಹೇಳ್ತಾ ಇರೋದು ಸತ್ಯವೇ? ಸತ್ಯ ಜನರ ಸತ್ಯ, ಸತ್ಯವಾಗಲು ಸತ್ತು ಸುಂದರವಾಗಿ ಹೇಗೆ ಮಲಗಿದ್ದಾಳೆ ನೋಡಿ. ರುದ್ರ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಆಪತ್ತು ಏನಾಗಿತ್ತು ನಿನ್ನ ಮಗಳಿಗೆ? ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ಲು? ಯಾವ ಅಪಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ಲು? ಹೇಳು ರುದ್ರ, ಹೇಳು. ಆಪತ್ತು, ಅವಮಾನ, ಅಪಮಾನ ಯಾವತ್ತೂ ಮಾಡಿಕೊಂಡವಳಲ್ಲ. ಅವಮಾನಗೊಳಿಸಿ ಆಪತ್ತು ತಂದು ಅತ್ಯಾಚಾರ ಮಾಡಿ ಹೋದ. ಹೇಳು ರುದ್ರ, ಯಾರವನ್ ಚಾಂಡಾಲ? ನಿನ್ನ ಮಗಳಿಗೆ ಸಾವಿಗೆ ಕಾರಣದ ಆ ಕುಲಪಾತಕ ಯಾರು? ಹೇಳು ರುದ್ರ, ಹೇಳು. ಆ ಕುಲಪಾತಕ ಬೇರೆ ಯಾರು ಅಲ್ಲ, ನಿಮ್ಮ ಉದರದಲ್ಲಿ ಜನಿಸಿದ ಮಹಾಂತ್ಯಾಸ್ಯ. ಏನ್ ಹೊಗಳ್ತಾ ಇದ್ದೀಯ ನೀನು? ನಿಮ್ಮ ಮಗ ಮಾಡಿದ ದುರಂತವೇ ಅದು. ಮಹಾಂತೇಶ, ಮಹಾಂತೇಶ, ಶಿವಶರಣರ ವಾಣಿಯನ್ನು ಕೇಳಿ ಬೆಳೆದ ಗಿಡಿ ನೀನು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಹೀಗೆ ಹಸಿ ಮಾಂಸ ತಿನ್ನುವ ರಣಹದ್ದು ನೀನಾಗ್ತೀಯ ಅಂತ ನಾನು ಭಾವಿಸಿರ್ಲಿಲ್ಲ, ನಾನು ಭಾವಿಸಿರ್ಲಿಲ್ಲ.
ನನ್ನ ಮಗ ಮಹಾಂತೇಶ ಇಂಥ ನೀಚ ಕೃತಿ ಮಾಡ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಭಾವಿಸಿರ್ಲಿಲ್ಲ ರೀ. ಹೌದು, ಯಾರು ನೆನೆಸಿರಲಿಲ್ಲ ಇಂಥ ಸನ್ನಿವೇಶವನ್ನು. ಆದ್ರೆ ಆಸೆ ತೀರಿಸಿಕೊಂಡವನು ಈಗ ಇಲ್ಲಿ ಇಲ್ಲ. ಇಲ್ಲಿರುವರು ನಾನು, ನೀವು, ಮೂರೇ ಜನ. ನೋಡಿ, ಕಣ್ತುಂಬ ನೋಡಿ ಸಂತೋಷ ಪಟ್ಟಿಕೊಳ್ಳಿ. ಯಾಕಂದ್ರೆ ನಿಮಗೆ ಮತ್ತೆ ಇಂಥ ಸಮಯ ಸಂದರ್ಭ ಯಾವತ್ತೂ ಸಿಗೋದಿಲ್ಲ. ಬಡವನ ಮನೆಗೆ ಬೆಂಕಿ ಬಿದ್ದರೆ ಶ್ರೀಮಂತರ ಮನೆಗೆ ಕೊಂಬು ಬರುತ್ತದೆ ಎಂಬುದು ಸುಳ್ಳಾಗಲಿಲ್ಲ. ಮದುವೆಯಾಗಿ 3 ವರ್ಷಗಳಾದರೂ ನಿಮ್ಮ ಹೊಟ್ಟೆಯಲ್ಲಿ ಒಂದು ಜಂತು ಕೂಡ ಹುಟ್ಟಲಿಲ್ಲ. ಆಗ ಊರಲ್ಲಿರುವ ಎಲ್ಲ ದೇವರಿಗೂ ಹಾಲಿನ ಅಭಿಷೇಕ ಮಾಡಿದೆ, ತುಪ್ಪದ ದೀಪ ಬೆಳಗಿದೆ. ಹಾಲು ಎರೆದವರಿಗೆ ಇಂದು ನಿಮ್ಮ ಮಗ ವಿಷ ಕುಡಿಸಿ ಬಿಟ್ಟ. ದೊಡ್ಡವರ ಮಗನೆಂದು ಎದೆಗೆ ಅಪ್ಪಿಕೊಂಡು ಮುದ್ದಾಡಿದೆ. ಇಂದು ಅವನು ಎದೆಗೆ ಒದ್ದು ಹೋದ. ಧನರಾಜ್, ಹಿಂದೊಮ್ಮೆ ನಿನಗೊಂದು ಮಾತು ಹೇಳಿದ್ದೆ, ಜ್ಞಾಪಕದಲ್ಲಿದೆಯೇ? ಆಳು ಮಗ ಯಾವತ್ತಿದ್ರೂ ಯಜಮಾನ ಆಗೋದಿಲ್ಲ ಅಂತ. ಆಳು ಮಗ ಹಾಗೇ ಇರ್ತಾನೆ, ಯಜಮಾನ ಹಾಗೇ ಇರ್ತಾನೆ ಅಂತ. ಧನರಾಜ್ ಅಂತ ಏಕವಚನದಲ್ಲಿ ಕರೆದ್ರೆ ನಿನ್ನ ಮನಸ್ಸಿಗೆ ನೋವಾಗುತ್ತದೆ ಅಲ್ಲವೇ? ಯಾಕಂದ್ರೆ ನೀವು ಮಾನವಂತರ ಮನೆತನದ ಮುತ್ತುಗಳು, ನ್ಯಾಯವಂತರು, ನೀತಿವಂತರು. ಓ, ನಿಮ್ಮನ್ನ ಏನಂತ ಕರೀಲಿ? ನ್ಯಾಯವಂತರು ಅಂತ ಕರೀಲ? ನೀತಿವಂತರು ಅಂತ ಕರೀಲ? ಇಲ್ಲ, ನಂಬಿದವರಿಗೆ ಕುತ್ತಿಗೆ ಕೊಯ್ಯುವ ತಾಯಿ ಗಂಡರು ಅಂತ ಕರೀಲ? ಏನ್ ಮಾತು ಅಂತ ಮಾತಾಡ್ತಿದ್ಯಾ ನೀನು? ಏನ್ ಮಾತಂತ ಮಾತಾಡ್ತಿದ್ಯಾ? ಹೌದಮ್ಮ, ನಿಮ್ಮ ಮಗ ಮಾಡಿದ್ದು ನಿಮಗೆ ಸರಿ ಕಾಣ್ಬಹುದು. ಯಾಕಂದ್ರೆ ಅವನು ನಿಮ್ಮ ಮಗ. ನನ್ನ ಹೆಂಡತಿ ಹೊಸದಾಗಿ ನನ್ನ ಹೆಂಡತಿ ಮಗುವನ್ನು ಕರ್ಕೊಂಡ್ ಬಂದಾಗ ನಿಮ್ಮ ಮನೆಗೆ ನೀವು ಬಂಗಾರದ ಆಭರಣ ಹಾಕಿದಿರಲ್ಲ, ಯಾಕೆ? ಮುಂದೊಂದು ದಿನ ನಿನ್ನ ಮಗನ ಕೈಲಿಂದ ನನ್ನ ಮಗಳ ಬಾಲನ್ನು ಹಾಲು ಮಾಡುವುದಕ್ಕಾಗಿ ಹಾಕ್ಸಿದ್ದೀರ. ಅದನ್ನ ಇವತ್ತು ನಿಮ್ಮ ಮನಸ್ಸಿಗೆ ಬಂದಂಗೆ ತೀರ್ಸ್ಕೊಂಡು ಬಿಟ್ರಿ. ಮಾತಾಡು ಧನರಾಜ್, ಮಾತಾಡು. ಯಾಕೆ ಮಾತಾಡಲು ನಾಲಿಗೆ ಬರುತ್ತಿಲ್ಲವೇ? ಅಥವಾ ಶಬ್ದಗಳು ಸಿಗುತ್ತಿಲ್ಲವೇ? ಧನರಾಜ್, ಸುತ್ತು 40 ಹಳ್ಳಿಗೂ ಹಾಲುಣಿಸುವವರು ನೀವು. ಆದ್ರೆ ಎಲ್ಲರಿಗೂ ವಿಷ ಉಣಿಸುವ ನಿನ್ನ ಮಗ ತಿಳಿಯದಾಗಿರಿ. ಎಲ್ಲರಿಗೂ ಬಟ್ಟು ಮಾಡಿ ತೋರಿಸುವ ನಿಮ್ಮ ಮನೆಯಲ್ಲಿ ವಿಷ ಕಕ್ಕುವ ಸರ್ಪೊಂದು ಹುತ್ತ ಮಾಡಿಕೊಂಡು ಬೆಳೆದಿರುವುದು ನೋಡಿ. ಇದು ದೊಡ್ಡವರ ಮನೆತನ, ನ್ಯಾಯವಂತರ ಮನೆತನದ ಕತೆ. ಇದು ಕತೆ ಅಲ್ಲ, ವ್ಯಥೆ. ದಯವಿಟ್ಟು ಈ ರೀತಿ ಮನನೊಯ್ಯೋ ಹಾಗೆ ಮಾತನಾಡಬೇಡಪ್ಪ, ಮಾತನಾಡಬೇಡ. ಮಹಾದೇವಿ, ದಯವಿಟ್ಟು ಸ್ವಲ್ಪ ನೀನು ಮೌನವಾಗಿ ನಿಲ್ಲು, ಅವನು ಮಾತಾಡ್ಲಿ. ರುದ್ರ, ಮಾತಾಡಪ್ಪ, ನಿನಗೆ ತೃಪ್ತಿ ಆಗೋವರೆಗೂ ಮಾತಾಡು.
ನನ್ನ ಹೊಟ್ಟೆಲಿರೋ ಎಲ್ಲ ಸಂಕಟ ಹೊರಗೆ ಚೆಲ್ಬೇಕು. ಆ ರೀತಿ ಮಾತಾಡು ರುದ್ರ, ಮಾತಾಡು. ಮನನೊಂದು ಮಾತನಾಡುವವರ ಮುಂದೆ ಮರಳಿ ನಾವು ಮಾತಾಡೋದು ಮೂರ್ಖತನ. ಮಕ್ಕಳನ್ನು ಕಳೆದುಕೊಂಡವರ ಸಂಕಟ ಹೆತ್ತವರಿಗೆ ಮಾತ್ರ ಗೊತ್ತು. ಅದು ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ. ನೀನ್ ಮಾತಾಡಪ್ಪ, ನೀನ್ ಮಾತಾಡು. ರುದ್ರ, ಸತ್ತೋದವಳು ನಿನ್ನ ಮಗಳಲ್ಲ ಕಣೋ, ನನ್ನ ಮಗಳು. ನಿಂತೋದ ಮದುವೆ ನಿನ್ನ ಮಗಳಲ್ಲ ಕಣೋ, ನನ್ನ ಮಗಳ ಮದುವೆ, ನನ್ನ ಮಗಳ ಮದುವೆ. ನನ್ನ ಮಗ ತಪ್ಪು ಮಾಡಿಬಿಟ್ಟ. ತಪ್ಪು ಯಾರೇ ಮಾಡಿರಲಿ, ತಪ್ಪು ತಪ್ಪೇ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು, ಅನುಭವಿಸಲೇಬೇಕು. ರುದ್ರ, ನೀನು ಇದುವರೆಗೂ ಬರೀ ಬಾಯಿ ಮಾತುಗಳಿಂದ ನಮ್ಮನ್ನ ಹೊಡೆದಿದ್ದೀಯಾ. ಈಗ ನಿನ್ ಕಾಲಲ್ಲಿರೋ ಕೆರವಿನಿಂದ ಹೊಡೆದ್ರು ನಾನು ಒಪ್ಕೊಳ್ತೀನಿ ಕಾಣೋ, ನಾನು ಒಪ್ಕೊಳ್ತೀನಿ. ಯಾಕಂದ್ರೆ ಇಂಥ ಕರ್ಮಗೇಡಿ ಮಕ್ಕಳನ್ನ ಹಡೆದಿರೋದು ನಮ್ಮಿಬ್ಬರ ಕರ್ಮ. ಆ ಕರ್ಮ ಕಳ್ಕೊಳ್ಬೇಕಾದದ್ದು ನಮ್ಮ ಧರ್ಮ. ನೀನ್ ಮಾತಾಡು ರುದ್ರ, ನಿನ್ನ ಮನಸ್ಸಿಗೆ ತೃಪ್ತಿ ಆಗೋವರೆಗೂ ಮಾತಾಡು. ಆದರೆ ರುದ್ರ, ನೀನೇನೇ ಮಾತಾಡಿದ್ರು, ಏನೇ ಮಾಡಿದ್ರು, ಕಳೆದು ಹೋದ ಮಾನ, ಮಗಳ ಪ್ರಾಣ ಮತ್ತೆ ಬರೋದಿಲ್ಲ, ಮತ್ತೆ ಬರೋದಿಲ್ಲ. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ್ನು ಮರೆತು ಬಿಡಬೇಕು ಅಂತ ಹೇಳಾಕತ್ತೀವಿ. ಮರೆತು ಬಿಡು ಅಂತ ಹೇಳಲು ನಾನು ಹುಚ್ಚ ಅಲ್ಲ. ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ನನಗೆ ಅವಕಾಶ ಕೊಡು. ಅದು ನಿನ್ನ ಕೈಯಿಂದ ಆಗಬಾರದು. ಸಾವಿರಾರು ಜನರಿಗೆ ಶಿಕ್ಷೆ ಕೊಟ್ಟ ನಾನು ನನ್ನ ಸ್ವಂತ ಮಗನಿಗೆ ಶಿಕ್ಷೆ ಕೊಡದೆ ಹೋದ್ರೆ ನನ್ನ ಅಂತರಾತ್ಮ ಒಪ್ಪೋದಿಲ್ಲ. ನಿನ್ನ ಹತ್ರ ಕೈ ಮುಗಿದು ಒಂದೇ ಒಂದು ಭಿಕ್ಷೆ ಕೇಳ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡ ಕಾಣೋ, ಇಲ್ಲ ಅನ್ಬೇಡ. ಕೇಳಿ ತಿಳಿಯಾರ, ಏನು ಕೇಳಿ? ನಾನು ಕೇಳಿದ್ದನ್ನ ಕೊಡ್ತೀನಿ ಅಂತ ನನಗೆ ಮಾತು ಕೊಡೋ. ಮಾತು ಕೊಡು. ಕೇಳಿ ತಿಳಿಯಾರ. ಸುತ್ತ 40 ಹಳ್ಳಿ ಜನರು ಮೆಚ್ಚದ ಈ ನನ್ನ ಮನೆತನ ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಹೀನ ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾದ್ರೆ ಈ ಮನೆಯ ಮಾನ ಪ್ರಾಣ ಮಣ್ಪಾಲಾಗಿ ಹೋಗುತ್ತೆ ಕಣೋ. ಅದಕ್ಕೋಸ್ಕರ ಹತ್ರ ಕಣ್ಣೀರು ಬರುವುದು ಸಹಜ. ಆದ್ರೆ ಕಣ್ಣೀರು ಬರ್ದಂಗ ಆಳ ಹೆಂಗ ಬರ್ತದ್ರಿ ಸ್ಥಳೀಯರ? ಹೆಂಗ ರುದ್ರ, ನಿನ್ನ ಮಗಳ ಸಾವಿನಿಂದ
ಈ ನನ್ನ ಮನೆತನದ ಮಾನ ಹೋಗಬಾರ್ದು. ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಯಾರ ಮುಂದೆಯೂ ಹೇಳಕೂಡ್ದು. ಏನು ಮಾವ ಇದು? ಅಂಬಿಕಾ, ಯಾರ ಮುಂದೆ ಹೇಳೋದಿಲ್ಲ. ಬಹಳ ಸಂತೋಷ ರುದ್ರ. ರುದ್ರ, ಕೈ ಸುಟ್ಟ ಕ್ಷಣ ದೀಪದ ಮೇಲಿನ ಕೋಪಕ್ಕೆ ಪಣತಿನ ಹೊಡಿಬಾರದು ರುದ್ರ. ಏನ್ ಮಾಡಕ್ಕಾಗುತ್ತೆ, ಇದು ಅನಿವಾರ್ಯ. ರುದ್ರ, ಹೇಗೂ ನಿನ್ನ ಅಳಿಯ ಬಂದಿದ್ದಾನೆ, ಎಲ್ಲರೂ ಸೇರಿ ಆ ಮಗುವಿಗೆ ಮುತ್ತೈದೆ ಸಾವು ಬಂದಿದೆ ಅಂತ ಪೂಜೆ ಮಾಡೋಣ. ಮಾದೇವಿ ಬಾ, ಆ ಮಗುನ ಕೂಡಿಸೋಣ. ಮಾವ, ನನ್ನ ಅಂಬಿಕಾಗೆ ಏನಾಯ್ತು ಮಾವ? ಏನಾಯ್ತು ನನ್ನ ಅಂಬಿಕಾಗೆ ಏನಾಯ್ತು ಮಾವ? ಇವಳ ಸಾವಿಗೆ ಯಾರು ಕಾರಣ ಹೇಳು ಮಾವ. ಏನಾಯ್ತು ಹೇಳು ಮಾವಪ್ಪ. ಅಳೆಯ, ಅವಳ ಹಣೆ ಬರದಲ್ಲಿ ಅಷ್ಟಿತ್ತು, ಅಷ್ಟಾಗಿ ಹೋಗಿದೆ. ಏನಂತ ಹೇಳಪ್ಪ? ಇವಳ ಸಾವಿಗೆ ನಾನೇನಾದರೂ ಕಾರಣವಾದನೆ? ಹೇಳು ಮಾವ, ಹೇಳು. ಸನಂದಿರ್ತ ಇವಳನ್ನು ಕೂಡಿ ಆಡಿ ಬೆಳೆದು ಇವಳ ಗುಣ ಪವಿತ್ರ ಮಾವ, ಪವಿತ್ರ. ಅಂಬಿಕಾ, ನಮ್ಮೆಲ್ಲರನ್ನು ಬಿಟ್ಟು ದೂರ ಹೋಗಿಬಿಟ್ಟೆ. ನಾವು ನಿಮ್ಮೊಂದಿಗೆ ಬಂದು ಬಿಡ್ತೇವೆ ಅಂಬಿಕಾ. ತಂದೆ ಕೊಡಿಸು ಸೀರೆ ಮದುವೆಯಾಗುವವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿಯಾಗುವವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆಯುವವರೆಗೆ, ಮಣ್ಣಿನ ಮಮತೆ ಮರೆಯುವವರೆಗೆ, ತಂದೆ ಕೊಡಿಸೋ ಸೀರೆ ತಾಯಿಯಾಗುವವರೆಗೆ, ತಾಯಿ ಕೊಡಿಸೋ ಸೀರೆ ಮದುವೆಯಾಗುವವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆಯುವವರೆಗೆ, ಮಣ್ಣಿನ ಮಮತೆ ಮರೆಯುವವರೆಗೆ. ರುದ್ರ, ಅತ್ರೆ ಮತ್ತೆ ಮಗಳು ಬರುವುದಿಲ್ಲ ಕಣೋ, ಸಮಾಧಾನ ಮಾಡ್ಕೋ. ನೋಡು ರುದ್ರ, ಮದುವೆಗೆ ಬಂದ ಅತಿಥಿಗಳಿಗೆಲ್ಲ ನಾನೇನಾದರೂ ಒಂದು ಸುಳ್ಳು ಹೇಳಿ ಕಳಿಸ್ತೇನೆ. ನೀನು ಶವ ಸಂಸ್ಕಾರದ ವ್ಯವಸ್ಥೆಯನ್ನು ನಿನ್ನ ಅಳಿಯ ನೀನು ಸೇರಿ ಮಾಡೋದಕ್ಕೆ ಮುಂದಾಗ್ರಪ್ಪ. ಹೋಗಪ್ಪ, ಮುಂದಿನ ವ್ಯವಸ್ಥೆ ಮಾಡೋಗಪ್ಪ. ನಾನು ಜನಗಳಿಗೆ ಹೇಳಿ ಬರ್ತೇನೆ, ಶವ ಸಂಸ್ಕಾರದ ವ್ಯವಸ್ಥೆ ಮಾಡು. ನೀಲಕಂಠರಾಜ್,
ನಿಲ್ಲು. ನಿಮ್ಮ ಮನೆಯ ನಾವು ಉಂಡಿದ್ದ ಋಣಕ್ಕಾಗಿ ನಿಮ್ಮ ಮಾತನ್ನು ಒಪ್ಪಿಕೊಂಡಿದ್ದೇನೆ. ಒಂದು ವೇಳೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದ್ರೆ ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವ. ಕಾದ್ ನೋಡು. ನಿಮ್ಮಿಬ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಕೆಟ್ಟ ವಿಚಾರನ ಸುಟ್ಟಾಕ್ಬಿಡಿ. ಬೇಕಾದ್ರೆ ಅವನೇ ಈ ಊರಿಂದ ಹೊರಗೆಲ್ಲಾದ್ರೂ ದಬ್ಬಿ. ಇದಕ್ಕಾಗಿ ಎಷ್ಟೇ ಹಣ ಆಸ್ತಿ ಖರ್ಚಾದ್ರೂ ಚಿಂತೆ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಈ ಭಾವನೆಯನ್ನ ಸುಟ್ಟಾಕಿ ಅಂತ ನಿಮ್ಮಿಬ್ರು ಕೈ ಮುಗಿದು ಕೇಳ್ಕೊಳ್ತೀನಿ. ಮಹಾದೇವಿ, ಇದು ಧರ್ಮ ಸೂಕ್ಷ್ಮದ ವಿಚಾರ. ನಡಿ, ನಾನೆಲ್ಲ ನಿನ್ ತಿಳಿಸಿ ಹೇಳ್ತೇನೆ. ನಡಿ. ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸಿ ಬಿಡು. ಈ ನಿನ್ನ ತಂದೆ ನಿಸ್ಸಹಾಯಕನಾದನಮ್ಮ, ನಿಸ್ಸಹಾಯಕನಾದ. ಹಸಿಮಣಿಯೇರುವ ಮದುಮಗಳೇ, ಮಸನದ ಹಾದಿ ಹಿಡಿದವಳೆ, ಮಸನದ ಹಾದಿ ಹಿಡಿದವಳೆ, ಆರಿತೇ ಈ ಮನೆಯ ದೀಪ, ಆರಿತು ಹಕ್ಕಿ, ಆರಿತು